ಇಲ್ಲೊಬ್ಬ ನನಗೆ ಹೆಣ್ಮಗು ಹುಟ್ಟಿದೆ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವಳು ಏನ್ ಕೇಳಿದ್ರು ನಾನು ಕೊಡಿಸ್ಬೇಕು ಅಂತ ಹೇಳಿ ಹೆಂಡತಿ ತಮ್ಮನ ಹತ್ರ ಹೇಳ್ತಾ ಇರ್ತಾನೆ. ಅದಕ್ಕೆ ಅವ್ನ ಹೆಂಡತಿ ತಮ್ಮ ಈಗ ಹೆಣ್ಮಕ್ಳನ್ನ ಆ ತರ ಎಲ್ಲ ಬೆಳೆಸಬಾರ್ದು, ಅವರು ನಮ್ಮ ಮಾತನ್ನ ಕೇಳೋ ಹಾಗೆ ಮಾಡ್ಬೇಕು ಅಂತ ಹೇಳ್ತಾನೆ. ಅವ್ನು ಹೇಳಿದ್ದು ಸರಿನೇ ಅಂತ ಹೇಳಿ ಅವ್ರ ಅಪ್ಪ ಕೂಡ ನಂಬಿಡ್ತಾನೆ. ಈಗ ಅವ್ನ ಮಗಳು ಬಂದು ಅಪ್ಪ ನನಗೆ ಟೆಡಿ ಬೇರ್ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವನೀಗ ಮಗನ್ ಟಾಯ್ ಕಾರ್ ಇರ್ತಲ್ವಾ ಅದನ್ನ ತಗೊಂಬಂದ್ ಕೊಡ್ತಾನೆ. ಅವಳೀಗ ಡ್ರೆಸ್ ಬೇಕು ಅಂತ ಕೇಳಿದ್ರೆ ಅಣ್ಣನ್ ಡ್ರೆಸ್ ನೇ ಡಿಸೈನ್ ಮಾಡಿ ಕೊಡ್ತಾರೆ. 12th ಸ್ಟ್ಯಾಂಡರ್ಡ್ ಅಲ್ಲಿ ಟಾಪರ್ ಆಗಿ ದೊಡ್ಡ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅಷ್ಟರಲ್ಲೇ ಅವ್ರ ಮಾಮ ಬಂದೀಗ ಹೆಣ್ಮಕ್ಳನ್ನ ಅಷ್ಟು ದೂರ ಎಲ್ಲ ಕಳಿಸಬಾರ್ದು, ಇಲ್ಲೇ ಲೋಕಲ್ ಕಾಲೇಜಲ್ಲಿ ಸೇರ್ಸು ಅಂತ ಹೇಳ್ತಾನೆ. ಇವರು ಕೂಡ ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಸೇರಿಸ್ತಾರೆ. ಅಲ್ಲಿ ಪ್ರೊಫೆಸರ್ ಒಬ್ಬ ಹೆಣ್ಮಕ್ಳಂದ್ರೆ ಫ್ರೀಡಮ್ ಆಗಿರ್ಬೇಕು, ಬ್ರೇವ್ ಆಗಿರ್ಬೇಕು ಅಂತೆಲ್ಲ ಡೈಲಾಗ್ ಹೊಡಿತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡು ಹೀರೋಯಿನ್ ಈಗ ಲೈಟ್ ಆಗಿ ಅವನ ಮೇಲೆ ಕ್ರಶ್ ಆಗ್ಬಿಡುತ್ತೆ. ಒಂದಿನ ಪ್ರೊಫೆಸರ್ ಬಂದು ಇವಳಿಗೆ ಲವ್ ಪ್ರಪೋಸ್ ಮಾಡ್ಬಿಡ್ತಾನೆ. ಇವಳಿಗೀಗ ಭಯ ಆಗಿ ಅಲ್ಲಿಂದ ಓಡೋಗೀಗ ತನ್ನ ಫ್ರೆಂಡ್ ಹತ್ರ ಹೇಳ್ತಾಳೆ. ಅವಳು ನೋಡಿದ್ರೆ ಈ ತರ ಚಾನ್ಸ್ ಮತ್ತೆ ಸಿಗಲ್ಲ, ಅಕ್ಸೆಪ್ಟ್ ಮಾಡ್ಕೊಬಿಡು ಅಂತ ಹೇಳ್ತಾಳೆ. ಅವಳು ಹೇಳ್ದಾಗೇನೆ ಹೀರೋಯಿನ್ ಈಗ ಅವ್ನ ಪ್ರಪೋಸ್ ನ ಅಕ್ಸೆಪ್ಟ್ ಮಾಡ್ಬಿಡ್ತಾಳೆ. ಅಲ್ಲಿಂದ ಸ್ವಲ್ಪ ದಿನದಲ್ಲೇ ಈಗ ಕಾಲೇಜ್ ಅಲ್ಲಿ ಕಲ್ಚರಲ್ಸ್ ನಡೀತಾ ಇರುತ್ತೆ. ಇವಳು ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸೇರ್ಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾಳೆ. ಬಟ್ ಅವ್ನ್ ಮಾತ್ರ ನೀನ್ ಆ ತರದಕ್ಕೆಲ್ಲ ಸೇರ್ಕೋಬೇಡ ಅಂತ ಹೇಳಿ ಅವಳನ್ನ ತಡೆದು ಬಿಡ್ತಾನೆ. ನೆಕ್ಸ್ಟ್ ಡೇ ಈಗ ರಾತ್ರಿ 12 ಗಂಟೆ ಆದ್ರೂ ನೀನ್ ಫೋನ್ ಯಾಕೆ ಬಿಸಿ ಬರ್ತಾ ಇರುತ್ತೆ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಹೇಳಿ ಅವಳ ಮೇಲೆ ಡೌಟ್ ಪಡೋದಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಈಗ ಲೈಬ್ರರಿನಲ್ಲಿ ಅವಳು ಬುಕ್ ತಗೋಬೇಕಾದ್ರೆ ಲೈಟ್ ಆಗಿ ಅವಳು ಸೊಂಟ ಕಾಣಿಸ್ತಾ ಇರುತ್ತೆ. ಅದನ್ನ ಹುಡುಗರು ನೋಡಿಗ ಮಾತಾಡ್ಕೊಳ್ತಾ ಇರ್ತಾರೆ. ಅದನ್ನ ಪ್ರೊಫೆಸರ್ ನೋಡಿಗ ನನಗೆ ಈ ತರದ್ದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ಅವಳಿಗೆ ಹೊಡೆದೇ ಬಿಡ್ತಾನೆ. ಅವಳಿಗೀಗ ಅರ್ಥ ಆಗುತ್ತೆ ಇವನು ಬೇರೆ ಗಂಡಸ್ತಾರನೆ ಅಂತ. ಬಟ್ ಈ ಲವ್ ವಿಷಯ ಫ್ಯಾಮಿಲಿ ಅವ್ರಿಗೆ ಗೊತ್ತಾಗಿ ದೊಡ್ಡ ಸಮಸ್ಯೆನೇ ಆಗೋಗುತ್ತೆ. ಇವಳನ್ನ ಕಾಲೇಜಿಗೆ ಓದೋದು ಕಳ್ಸಿದೆ, ಇವಳು ಲವ್ ಮಾಡ್ತಾ ಇದ್ದಾಳೆ, ಮೊದಲು ಇವಳಿಗೆ ಒಂದು ಮದುವೆ ಮಾಡ್ಬೇಕು ಅಂತ ಹೇಳಿ ಅವ್ರ ಮಾಮ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ಈಗ ನಾನು ಓದ್ಕೋಬೇಕು, ನನಗೆ ಮದುವೆ ಇವಾಗ್ಲೇ ಇಷ್ಟ ಇಲ್ಲ ಅಂತ ಎಷ್ಟೊಂದ್ ಬೇಡ್ಕೋತಾಳೆ. ಆದ್ರೂ ಯಾರು ಕೂಡ ಅವಳ ಮಾತನ್ನೇ ಕೇಳಲ್ಲ. ಪಕ್ಕದ ಊರಲ್ಲಿ ದೊಡ್ಡ ವ್ಯಾಪಾರ ಮಾಡ್ತಿರೋ ನಮ್ ಹೀರೋ ಕೊಟ್ಟಿಗ ಇವಳನ್ನ ಮದುವೆ ಮಾಡ್ತಾರೆ. ಫಸ್ಟ್ ನೈಟ್ ಅಲ್ಲಿ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಹೀರೋ ಹತ್ರ ಕೇಳ್ತಾಳೆ. ಅವನು ಕೂಡ ಈಗ ಸುಮ್ನಾಗ್ಬಿಡ್ತಾನೆ. ಆಮೇಲೆ ಏನಾಯ್ತು ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ.